ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಸಹಕಾರ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರದ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷಗಳ ಪೂರ್ಣಗೊಳಿಸುವಂತಹ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸಹಕಾರ ಸಪ್ತಾಹದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅಭೂತಪೂರ್ವವಾದಂತಹ ಸಾಧನೆ ಕೊಡುಗೆಯನ್ನು ಕೊಟ್ಟು ಇವತ್ತಿನ ಈ ಒಂದು ವಿಶೇಷವಾದಂತಹ ಸಪ್ತಾಹವನ್ನು ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯರಾಗಿರುವಂತಹ ಗೌರವಾನ್ವಿತ ಶ್ರೀ ರವಿರಾಜ್ ಹೆಗಡೆ ಅವರು, ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲದ ನಿರ್ದೇಶಕರು ಆತ್ಮೀಯರಾಗಿರುವಂತಹ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಸಹಕಾರಿ ಸಂಘಗಳ ಉಪನಿಬಂಧಕರಾಗಿರುವಂತಹ ಗೌರವಾನ್ವಿತ ಎನ್ ರಮೇಶ್ ಅವರು, ಅದೇ ರೀತಿ ಹಿರಿಯರಾಗಿ ಆತ್ಮೀಯರಾಗಿರುವಂತಹ ನಿರ್ದೇಶಕರಾಗಿರುವಂತಹ ದೇವಪ್ರಸಾದ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾಗಿರುವಂತಹ ವಿನಯ್ ಕುಮಾರ್ ಸೂರಿಂಜಿ ಅವರು, ಆದರಣೀಯ ಆತ್ಮೀಯರಾಗಿರುವಂತಹ ಶಶಿಕುಮಾರ್ ರೈ ಬಾಲಿಕೆ ಅವರು, ಅದೇ ರೀತಿ ಮುಖ್ಯ ನಿರ್ವಹಣಾಧಿಕಾರಿಯಾಗಿರುವಂತಹ ಗೌರವಾನ್ವಿತ ಗೋಪಾಲಕೃಷ್ಣ ಭಟ್ರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಎಸ್.ಸಿ. ಹಿರೇಮಠ ಅವರು, ಹಿರಿಯರಾಗಿರುವಂತಹ ನಿರ್ದೇಶಕರು ಭಾಸ್ಕರ್ ಕೋಟ್ಯಾನ್ ಅವರೇ, ಜಯರಾಜ್ ಬಿ ರೈ ಅವರೇ, ಅದೇ ರೀತಿ ಜಯರಾಮ್ ರೈಗಳು, ಮೇನಪ್ ಶೆಟ್ರೆ, ವಾದಿರಾಜ್ ಶೆಟ್ರೆ, ಕುಶಲಪ್ಪ ಗೌಡ್ರೆ, ಅಶೋಕ್ ಶೆಟ್ರೆ, ರವೀಂದ್ರ ಕಂಬಳಿ ಅವರೇ, ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರೇ, ಮಾಜಿ ಶಾಸಕರು ಆದರಣೀಯರಾಗಿರುವಂತಹ ಪದ್ಮನಾಭ್ ಕೊಟ್ಟಾರಿ ಅವರೇ ಸೇರಿರುವಂತಹ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆ ಕೊಟ್ಟಂತ ಸಹಕಾರಿ ನಿಗಮದ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರೇ, ಉಪಸ್ಥಿತಿರುವಂತಹ ಎಲ್ಲ ಆದರಣೀಯ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಕೇಂದ್ರದಲ್ಲಿ ಸಚಿವಾಲಯವಾಗಿ 5 ವರ್ಷ ಆದಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಬಹಳ ವಿಶೇಷವಾದಂತಹ ಸಹಕಾರಿ ಸಪ್ತಾಹವನ್ನ ಆಚರಣೆ ಮಾಡಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾದ ಅನುಷ್ಠಾನ ಆಗಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ, ನೇತೃತ್ವ ಮತ್ತು ಕಾರ್ಮಿಕತ್ವವಾದಂತಹ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು, ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ನೇತೃತ್ವದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಗಲಿ, ಇನ್ನಷ್ಟು ಸಾಧನೆಯನ್ನು ಮಾಡಲಿ. ಸಹಕಾರಿ ಕ್ಷೇತ್ರದಲ್ಲಿ ತನ್ನದಾದಂತಹ ಚಾಪನ್ನು ಎದ್ದುಕೊಂಡು ಕಳೆದ ಹಲವು ದಶಕಗಳಿಂದ ಅವರು ಮಾಡುವಂತಹ ಕೊಡುಗೆ, ಕೆಲಸ ಕಾರ್ಯಗಳು ಇಡೀ ರಾಜ್ಯದಲ್ಲೇ ಒಂದು ಬಹಳ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಅವರು ಕೊಡ್ತಾ ಇರುವಂಥದ್ದನ್ನ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಹಕಾರದ ಮುಖ್ಯವಾದಂಥ ಧ್ಯೇಯ ಏನು ಅಂತ ಕೇಳಿದ್ರೆ ಸಹಕಾರದಿಂದ ಸಮೃದ್ಧಿ. ಇವತ್ತು ಸಹಕಾರದ ಮುಖಾಂತರ ಸಮೃದ್ಧಿಯನ್ನು ಕಾಣಬೇಕು, ಪ್ರತಿ ಮನೆಗಳಲ್ಲಿ ದೀಪ ಬೆಳಗಬೇಕು ಅಂತುವಂಥ ಚಿಂತನೆಯೊಂದಿಗೆ ಸಹಕಾರ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹಲವು ಬದಲಾವಣೆಗೊಂಡಿವೆ, ಬಹಳ ಯಶಸ್ವಿಯಾಗಿ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಭಾರತೀಯರ ಜೀವನ ಪದ್ಧತಿಯೇ ಸಹಕಾರಿ ಕ್ಷೇತ್ರದ ಬಹಳ ವಿಶೇಷವಾದಂಥ ಚಿಂತನೆ ವ್ಯವಸ್ಥೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಸಹಕಾರಿ ಚಳವಳಿ ಮುಖಾಂತರ ಸ್ವತಂತ್ರದ ನಂತರದ ದಿನಗಳಲ್ಲಿ ಆದಂಥ ಬದಲಾವಣೆಗಳು, ಆದಂಥ ಕೆಲಸ ಕಾರ್ಯಗಳು, ಇವತ್ತು ಬಹಳ ಅಭೂತಪೂರ್ವವಾದಂತಹ ಕೊಡುಗೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸಹಕಾರ
ವ್ಯವಸ್ಥಿತವಾಗಿ ಸಹಕಾರ ಕ್ಷೇತ್ರದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ, ದೇಶದ ಸಮೃದ್ಧಿಗೆ ವಿಶೇಷವಾದಂಥ ಒಂದು ಧ್ಯೇಯವಾದಂಥ ಮಂತ್ರವನ್ನ ಇಟ್ಟುಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರ ಮುಂದಿನ ಭಾರತದ ಕನಸು ವಿಕಸಿತ ಭಾರತ ಅಂತ ಹೇಳುವಂಥ ಒಂದು ಉದ್ದೇಶ, ಭಾರತಕ್ಕೆ ಸ್ವತಂತ್ರ ಬಂದಂತಹ 100 ವರ್ಷದ ಸಂದರ್ಭದಲ್ಲಿ 2047 ಹೊತ್ತಿಗೆ ಸಮೃದ್ಧಗೊಳಿಸಲಾದಂಥ ಭಾರತ, ಶಕ್ತಿಶಾಲಿಯಾದಂಥ ಭಾರತ, ಬಹಳ ದೊಡ್ಡ ರೀತಿಯಲ್ಲಿ ಯುವಕರು ಯಶಸ್ವಿಯಾದಂಥ ಜೀವನವನ್ನು ನಡೆಸುವಂತ ಸುಂದರ ಭಾರತದ ಕನಸಿನ, ವಿಕಸಿತ ಭಾರತದ ಕನಸನ್ನು ಕಾಣಲಿಕ್ಕೆ ಈ ಒಂದು ಸಹಕಾರಿ ಕ್ಷೇತ್ರದ ಹೊಸದಾದಂಥ ಸಹಕಾರಿ ಸಚಿವಾಲಯ ಬಹಳ ಯಶಸ್ವಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ರಾಷ್ಟ್ರೀಯ ಸಹಕಾರಿ ದತ್ತ ಸಂಚಯ NCV ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 46,798 ಸಹಕಾರಿ ಸಂಘಗಳಿದ್ದು 2.38 ಕೋಟಿ ಸದಸ್ಯರಿರುವಂತನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲ ಉದ್ದೇಶ ಇನ್ನಷ್ಟು ಪ್ರತಿ ಗ್ರಾಮಗಳಲ್ಲಿ ಸಹಕಾರಿ ಕ್ಷೇತ್ರ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು, ಸೇವೆ ಎಂಬ ಕೊಡುಗೆಯನ್ನು ಕೊಡಬೇಕು, ಅದನ್ನ ಗ್ರಾಮದಲ್ಲಿ ವಿಸ್ತರಿತವಾಗಬೇಕು ಅಂತ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಂತೂ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ನಡೆಸಬೇಕಾದ್ರೂ ಕೂಡ ಬಹಳ ದೊಡ್ಡ ರೀತಿಯ ಜವಾಬ್ದಾರಿ ಚಾಲೆಂಜಸ್ ಕೂಡ ಇದೆ. ನಾವು ಕೊಡುವಂತ ಸಾಲಗಳು, ಅದನ್ನು ಮರಳಿ ಪಡಿಬೇಕಾದಂಥ ಜವಾಬ್ದಾರಿ, ಕೊನೆಯದಾಗಿ NPA ಇಲ್ಲದೆ ಅದರಲ್ಲಿ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡುವಂತಹ ವಿಚಾರ, ಇದನ್ನೆಲ್ಲವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾದಂಥ ಜವಾಬ್ದಾರಿಯಲ್ಲಿ ಸಹಕಾರಿ ಕ್ಷೇತ್ರಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಗಳು ಬೇರೆ ಜಿಲ್ಲೆಗಳ ಸಹಕಾರಿ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿದೆ. ಅಭೂತಪೂರ್ವವಾದಂಥ ಕೊಡುಗೆ, ಅದರಲ್ಲಿ ಕೂಡ ಮುಖ್ಯವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ಮುಖ್ಯವಾಗಿ ತರಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಮಾಡ್ತಾ ಇದೆ. ನಾನು ಈ ಹಿಂದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕರಾವಳಿ ಮೈದಾನದಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಬಳಸುತ್ತೇನೆ. ಹಾಗಾಗಿ ಎಲ್ಲೊಂದು ಕಡೆ ಮಹಿಳೆಯರ ಚಿಂತನೆ, ಆ ಉಳಿಸುವಂತ ಮಾನಸಿಕತೆ, ಅದನ್ನು ಬೆಳೆಸುವಂತ ಮಾನಸಿಕತೆ ಪುರುಷರಿಗಿಂತ ಸ್ವಲ್ಪ ಜಾಸ್ತಿ ಮಹಿಳೆಯರಿಗಿದೆ ಅಂತ ಹೇಳಿದ್ರು ಭಾರತೀಯದಲ್ಲಿ ಕಂಡಂತ ಒಂದು ವಸ್ತು ವ್ಯವಸ್ಥೆ. ಹಾಗಾಗಿ ಅದನ್ನು ಮಹಿಳೆಯರು ಹಿಂದೆ ಉಳಿಸುವಂತಹ ಪದ್ಧತಿಗಳನ್ನು ಬೆಳೆಸಿಕೊಂಡಂಥದ್ದು, ಅದರಲ್ಲಿ ಮಹಿಳೆಯರು ಇನ್ನಷ್ಟು ತೊಡಗಿಸಿಕೊಳ್ಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾದಂಥ ಸಚಿವಾಲಯ, ಅದರಲ್ಲಿ ಕೂಡ ಸಹಕಾರಿ ಸಂಸ್ಥೆಗಳ ಮಾಹಿತಿಗಳನ್ನು ಕೂಡ ಒಂದೇ ವೇದಿಕೆ ಮುಖಾಂತರ ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮನೆ ಮನೆಗಳಿಗೆ ಮುಟ್ಟಿಸಬೇಕು, ಮನೆ ಮನಸ್ಸುಗಳಿಗೆ ಮುಟ್ಟಿಸಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಬಹಳ ವಿನೂತನವಾದಂಥ ಕಾರ್ಯ. ಇವತ್ತು ಬ್ಯಾಂಕನ್ನ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ ಮನೆ ಮನೆಗಳಲ್ಲಿ, ಗ್ರಾಮಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅನ್ನು ಕೂಡ ಪ್ರಾರಂಭ ಮಾಡಿದೆ. ಹಾಗಾಗಿ ಯಾರಿಗೆ ಬ್ಯಾಂಕಿಗೆ ಬರಲಿಕ್ಕಾಗಲ್ಲ ಅವರು ಅಲ್ಲೇ ಅವರ ವ್ಯವಹಾರಗಳನ್ನು ಕೂಡ ಮಾಡಿಸುವಂತ ಮಟ್ಟಕ್ಕೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಅಮೂಲಾಗ್ರವಾದಂಥ ಬದಲಾವಣೆಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ರೈತರು, ಹಾಲು, ಮೀನುಗಾರಿಕೆ, ಮಹಿಳಾ ಸಹಕಾರ ಸಂಘ ಇದನ್ನು ಇನ್ನಷ್ಟು ಉತ್ತೇಜನ ನೀಡುವಂಥ ದೃಷ್ಟಿಯಲ್ಲಿ ಈ ಸಚಿವಾಲಯ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಕಳೆದ ನವೆಂಬರ್ ಹೊತ್ತಿಗೆ ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಒಟ್ಟಾರೆಯಾಗಿ 4,67,455.66 ಕೋಟಿ ರೂಪಾಯಿಗಳನ್ನ ಇಡೀ ದೇಶದಲ್ಲಿ ಬಿಡುಗಡೆ ಮಾಡಿದೆ. ಅದರಲ್ಲಿ 4,154 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸಹಕಾರದ ವ್ಯವಸ್ಥೆಯಿಂದ ನಮ್ಮ ರಾಜ್ಯಕ್ಕೆ ದೊರಕಿದ್ದು, ಅದರಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ವಿಶೇಷವಾದಂತಹ ಮೈಲಿಗಲ್ಲು ಮಾನ್ಯ ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ಸಹಕಾರ ಕ್ಷೇತ್ರ ಕೊಡ್ತಾ ಇದೆ ಅಂತೇಳಿ ನಾನು ಒಟ್ಟಾರೆಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೆಲ್ಲವೂ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಸಹಕಾರಿ ಕ್ಷೇತ್ರ, ನನಗಂತೂ ಬಹಳ ಖುಷಿ, ಬಹಳ ಸಂತೋಷ, ಬಹಳ ಹೆಮ್ಮೆ ಏನು ಅಂತ ಕೇಳಿದೆ.
ಇಡೀ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆ ಕೊಡುಗೆ ಕೊಟ್ಟಂತ 3 ಕ್ಷೇತ್ರಗಳು ಕೂಡ ಮಂಗಳೂರಿನಲ್ಲೇ ಇರುವಂಥದ್ದು. ಅದರಲ್ಲಿ ಒಂದು HDFC ಬ್ಯಾಂಕ್ ಇರ್ಬೋದು, ಒಂದು ರವಿರಾಜೇಗೌಡರ AMF ಇರ್ಬೋದು, ಇನ್ನೊಂದು ಕ್ಯಾಂಪ್ ಇರ್ಬೋದು. ಅದು 3 ಕೂಡ ನನಗೆ ಮಂಗಳೂರಿನಲ್ಲಿ ಇದೆ ಅಂತಕ್ಕಂಥ ಖುಷಿ ಇದೆ ದೇವೇಂದ್ರ. ಹಾಗಾಗಿ ಆ ಖುಷಿ ಇನ್ನಷ್ಟು ವಿಸ್ತರಿಸುವಂಥ ದೃಷ್ಟಿಯಲ್ಲಿ, ಇನ್ನಷ್ಟು ಕೆಲಸ ಕಾರ್ಯಗಳಾಗುವಂಥ ದೃಷ್ಟಿಯಲ್ಲಿ, ಅದರಲ್ಲಿ ಬದಲಾವಣೆ ಆಗುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳಾಗಲಿ, ಕೇಂದ್ರ ಸಚಿವಾಲಯ ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಪೂರ್ಣ ರೀತಿಯ ಸಹಕಾರಗಳನ್ನು ಕೊಡಲಿ, ಇನ್ನಷ್ಟು ಯಶಸ್ವಿಯಾಗಲಿ. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬದಲಾವಣೆ ಯಶಸ್ಸನ್ನು ಕಾಣಲಿ. ಒಟ್ಟಾರೆ ಅಭಿವೃದ್ಧಿ, ಪ್ರತಿಯೊಂದು ವ್ಯಕ್ತಿಗಳು ಆರ್ಥಿಕವಾಗಿ ಸದೃಢವಾಗಿ ಇವತ್ತು ಕರ್ನಾಟಕದ ಬೆಂಗಳೂರನ್ನು ಹೋಲಿಕೆ ಮಾಡಿದೆ. ಅಲ್ಲಿಯ GDP ಮತ್ತು 2ನೇ ಸ್ಥಾನದಲ್ಲಿರುವಂತಹ ಮಂಗಳೂರಿನ GDPಯ ವ್ಯತ್ಯಾಸಗಳು ನೋಡಿದ್ರೆ ಅಂತರ ಬಹಳ ದೊಡ್ಡದಿದೆ. ಆ ಅಂತರವನ್ನು ಸರಿಪಡಿಸುವಂತ ದೃಷ್ಟಿಯಲ್ಲಿ ಮತ್ತೆ ಬೇರೆ ನಮ್ಮ ಕಲಬುರಗಿ, ಬೀದರ್ ಇದೆಲ್ಲ ಇನ್ನೂ ತುಂಬಾ ಹಿಂದುಗಡೆ ಇದೆ. ಹಾಗಾಗಿ ಆ GDPಯನ್ನ ಆಂತರಿಕವಾಗಿ ಆರ್ಥಿಕವಾಗಿ ಬೆಳೆಸುವಂತ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಕೊಡುಗೆ ಬಹಳ ದೊಡ್ಡದಿದೆ. ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ನಮಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಪರಿವರ್ತ ಮತ್ತು ಇಲ್ಲಿ ಬರೋದೇ ಅಂತೇಳಿ ಪಾಪ ಅಧ್ಯಕ್ಷ ನನಗೆ ಹೇಳಿದ್ದಾರೆ. ಅದ ನಂತರ ಒಂದು 10 ಹಲವು ಕಾರ್ಯಗಳು ನಮ್ಮ ಆತ್ಮೀಯರಂತ ಗೋಪಾಲಕೃಷ್ಣ ಭಟ್ರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ವಿಶೇಷವಾಗಿ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಇದೇ ರೀತಿಯ ಸಹಕಾರಗಳೊಂದಿಗೆ ಯಶಸ್ವಿಯಾಗಿ ಬ್ಯಾಂಕ್ ಈ ಸಹಕಾರಿ ಕ್ಷೇತ್ರ ಬೆಳೆಗಲಿ ಅಂತ ಮಾತನ್ನು ಹೇಳ್ತಾ ಶುಭವನ್ನು ಕೋರ್ತೇನೆ. ಧನ್ಯವಾದಗಳು.